ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಇದೆ ಅಲ್ಲ, ದಿಸ್ ಈಸ್ ಒನ್ ಆಫ್ ಮೈ ಡ್ರೀಮ್ಸ್. ಪ್ರಾಪರ್ಟಿ ರಿವ್ಯೂ ಮಾಡಬೇಕು, ಹಾಗೆ ರೂಮ್ ಟೂರ್ ಅನ್ನ ಕೊಡಬೇಕು ಅನ್ನೋದನ್ನ ಐ ಆಲ್ವೇಸ್ ವಾಂಟೆಡ್. ಸೊ ಇವತ್ತು ನಾನು ಮನಾಲಿಯಲ್ಲಿ ಇದ್ದೀನಿ. ಮನಾಲಿ ಫಾರ್ ದ ಸೆಕೆಂಡ್ ಟೈಮ್ ಇನ್ ಮೈ ಲೈಫ್, ಬಟ್ ಫಾರ್ ದ ಫಸ್ಟ್ ಟೈಮ್ ಸೋಲೋ. ಆ್ಯಂಡ್ ನಾನು ನೆಕ್ಸ್ಟ್ 4 ಡೇಸ್ಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಉಳ್ಕೊಳ್ತಾ ಇದ್ದೀನಿ. ತುಂಬಾ ಪೀಸ್ಫುಲ್ ಅಮೇಝಿಂಗ್ ಆಗಿರುವಂಥ ಪ್ರಾಪರ್ಟಿ, ಸ್ಪಾರ್ಕ್ ಲೈನ್ ವ್ಯೂ ಅಂತ ಪ್ರಾಪರ್ಟಿ ನೇಮ್ ಬಂದು. ಈ ಪ್ರಾಪರ್ಟಿದು ಟೂರ್ ಅನ್ನ ಕೊಡ್ತೀನಿ ನಾನು ನಿಮಗೆ. ಬಟ್ ಅದಕ್ಕಿಂತ ಮೊದಲು ನನ್ನ ಪ್ರಿಟಿ ರೂಮ್ ಹೇಗಿದೆ ಅನ್ನೋದನ್ನ ಬನ್ನಿ, ಲೆಟ್ಸ್ ಹ್ಯಾವ್ ಅ ಲುಕ್. ವೆಲ್ಕಮ್ ಟು ಮೈ ಕ್ಯೂಟ್ ರೂಮ್. ನಾನು ಬ್ಯಾಗ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ. ದಿಸ್ ಈಸ್ ಮೈ ಬೆಡ್. ಪ್ರಿಟಿ ಬೆಡ್. ಫುಲ್ ಒಂಥರ ಹಿಮಾಚಲ್ ವೈಬ್ಸ್ ಬರ್ತಾ ಇದೆ ನೋಡಿದ ತಕ್ಷಣ. ಇದನ್ನ ಮೊದಲು ಶೂಟ್ ಮಾಡ್ಕೊಂಡ್ಬಿಡೋಣ ಅಂತ ಏನಾಗ ಅನ್ಕೊಂಡೆ ಅಂತಂದ್ರೆ, ಆಮೇಲೆ ಇದು ಒಂದ್ಸತಿ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಇದನ್ನ ಅಲ್ಲಾಡ್ಸೋದು ಜಟ್ಟಿಗಳ ಕೈಯಲ್ಲೇ ಆಗೋದು. ಸೊ ಬಂದು ನಾನಿವಾಗ ಪರಾಠ ಗಿರಾಠ ಎಲ್ಲ ತಿಂದು ಸೆಟ್ ಆಗಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ವ್ಯೂ ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ನಾಳೆ ಇಲ್ಲಿ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು. ಎನಿವೆ, ಸೊ ಪ್ರಾಪರ್ಟಿ ಸೀಲಿಂಗ್ ಎಲ್ಲ ಹಿಮಾಚಲದ ಕಡೆ ಎಲ್ಲ ಬಿಲ್ಡಿಂಗ್ಸ್ ಹಿಂಗೆ ಇರುತ್ತಾಯ್ತಾ. ಆ್ಯಂಡ್ ಇಲ್ಲಿ ನಿಮಗೆ ಕಬರ್ಡ್ ಸಿಗುತ್ತೆ. ಅನ್ಲೈಕ್ ಅದರ್ ಪೀಪಲ್, ನಾವು ಹೋಟೆಲ್ಗಳ ಕಬರ್ಡನ್ನು ಕೂಡ ಈ ರೀತಿ ಮೇಂಟೈನ್ ಮಾಡ್ತೀವಿ. ಯು ನೋ ಮೀ, ಓ ಸಿ ಡಿ. ಬಟ್ ಕೆಲವೊಂದಿಷ್ಟು ಹ್ಯಾಬಿಟ್ಸ್ ಗುಡ್ ಫಾರ್ ಲೈಫ್. ಇದು ನಾನು ಏನೇನು ಪ್ಯಾಕ್ ಮಾಡ್ಕೊಂಡೆಲ್ಲ ತಂದಿದ್ದೀನಿ ಅನ್ನೋದನ್ನ ರಫ್ ಆಗಂಗೆ ನೋಡ್ಕೊಳ್ಳಿ. ಒಂದು ಕ್ಯೂಟ್ ಆಗಿರೋ GRWM ಮಾಡೋಣ ಆಯ್ತಾ. ರೀಲ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆ್ಯಂಡ್ ಇದು ಡ್ರೆಸ್ಸಿಂಗ್ ಟೇಬಲ್. ಆ ಕಡೆ TV ಇಟ್ಟಿದ್ದಾರೆ ಪಾಪ, ಅದನ್ನ ನಾನು ಆನ್ ಸಹ ಮಾಡಲ್ಲ 100%. ಈಗ ಬಾತ್ರೂಮ್ ತೋರಿಸ್ತೀನಿ. ನೈಸ್, ಬೇಸಿಕ್ ಇದೆ ಬಟ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿಂಗ್ನೆಸ್ ಈಸ್ ಲಕ್ಸುರಿ ಫಾರ್ ಮೀ. ಎನಿವೆ, ಇವಾಗ ನಿಮಗೆ ದಿ ಬೆಸ್ಟ್ ವ್ಯೂ ಬೇಕಾ? ನಿಮಗೆ ದಿ ಬೆಸ್ಟ್ ವ್ಯೂ ಆಫ್ ದಿಸ್ ರೂಮ್, ವೇಟ್ ಫಾರ್ ಇಟ್. ರೆಡಿ, ಸ್ಟೆಡಿ, ಗೋ. ನಾನು ಇದೇ ರೀತಿ ಫಿಲ್ಮಿ ಆಗಿ ಓಪನ್ ಮಾಡಬೇಕು ಅಂತ ಮಾಡಿದ್ದೀನಿ, ಬಟ್ ಶೂಟ್ ಮಾಡಿರಲಿಲ್ಲ. ಬಟ್ ಇವಾಗ ಲೆಟ್ಸ್ ಗೋ. ಕರ್ಕೊಂಡು ಹೋಗ್ತೀನಿ ರೀ. Now take the look. Snow-clad mountains. Wow. ಅಲ್ಲಿ ಯಾವ್ದೋ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ಶಾಶ್ವತ ಗುರು. ಅಲ್ಲೆಲ್ಲ ಆಪಲ್ಸ್ ಇದೆ. ಓ, ದಿಸ್ ಇಸ್ ಆಪಲ್ ಟ್ರೀ ಆರ್ಚರ್ಡ್. ಅಲ್ಗೂ ಹೋಗೋಣ ಆಯ್ತಾ. ಸದ್ಯಕ್ಕೆ ಈ ವ್ಯೂ ಅನ್ನ ನೋಡ್ಕೊಂಡು ಖುಷ್ ಆಗ್ಬಿಡಿ. ಬೆಂಗಳೂರು ಕಡೆಯವರು, ಮಂಗಳೂರು ಕಡೆಯವರು, ಶಿರ್ಸಿ ಕಡೆಯವರು, ಆಮೇಲೆ ಯಾವ್ಯಾವ ಕಡೆಯವರು ನನ್ನ ಚಾನೆಲ್ ಅನ್ನ ಯಾರ್ಯಾರು ಫಾಲೋ ಮಾಡ್ತೀರಾ ಅಂತವ್ರೆಲ್ಲ ಓಕೆ. ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಆಯ್ತಾ. ನನ್ನ ಈ ಒಂದು ಚಾನೆಲ್ ನಲ್ಲಿ ಬ್ಲಾಗ್ಸ್ ಅಲ್ಲಿ, ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ರೀತಿ ಪ್ರಾಪರ್ಟಿ ರೆಕಮೆಂಡೇಶನ್ ಇರಬಹುದು, ರಿವ್ಯೂ ಇರಬಹುದು, ಜೊತೆಗೆ ಇಂಥ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇರುತ್ತಲ್ಲ, ಹಿಡನ್ ಜೆಮ್ಸ್ ಅಂತ ಹೇಳ್ತಾರಲ್ಲ, ಅಂಥ ಪ್ಲೇಸಸ್ ಅನ್ನ, ಇಂಥ ಪ್ರಾಪರ್ಟಿಗಳನ್ನ ರೀಚ್ ಆಗ್ಬೇಕು ಅಂತಂದ್ರೆ ಏನ್ ಫಾಲೋ ಮಾಡ್ಬೇಕು ನೀವು ಅಂದ್ರೆ, ಸೋಲೋ ಟ್ರಾವೆಲರ್ ಆದ್ರಿ ಅಂತಂದ್ರೆ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಯು ಆರ್ ಆನ್ ಯುವರ್ ಓನ್. ಅದೇ ವರ್ಸ್ಟ್ ಪಾರ್ಟ್ ಕೂಡ. ನಿಮ್ ಇಂಥ ಪ್ಲೇಸಸ್ಗೆ ಬಂದಿರೋದಿಲ್ಲ ಮೊದಲು, ಸೊ ಹಂಗಿದ್ದೆಲ್ಲ ಪ್ಲೇಸ್ಗೆ ಹೋಗೋದು ಹೇಗೆ, ಭಯ ಅನ್ಸಲ್ವಾ ಅನ್ನೋದ್ರ ಬಗ್ಗೆ ನೀವು ಕ್ವೆಶನ್ಸ್ ಕೇಳ್ತಿರ್ತೀರಾ. ಡೆಫಿನೆಟ್ಲಿ ಎಲ್ರಿಗೂ ಭಯ ಅನ್ನೋದು ಇದ್ದೇ ಇರತ್ತೆ. ಆದ್ರೆ ಸ್ಮಾರ್ಟ್ ವೇಯಲ್ಲಿ ಪ್ಲಾನ್ ಮಾಡಿದ್ರಿ ಅಂತಂದ್ರೆ ನೀವು ಹುಡುಗ ಆಗಿರಿ, ಹುಡುಗಿ ಆಗಿರಿ, ಸೊ ಇಂಥ ಲೆಸ್ ಎಕ್ಸ್ಪ್ಲೋರ್ಡ್ ಅಂಡ್ ಅಮೇಝಿಂಗ್ ಹಿಡನ್ ಜೆಮ್ಸ್, ಯಾವುದು ಬ್ಯೂಟಿಫುಲ್ ಸೆರೀನ್ ನೇಚರ್ ಆಗಿರುತ್ತಲ್ಲ ಅಂತ ಪ್ಲೇಸಸ್ಗೆ ಬರಬಹುದು. ಹಾಗಿದ್ದ ಕಾಂಟೆಂಟ್ ಅನ್ನ ಮಾಡ್ತೀನಿ ನಾನು. ಅಂದ್ರೆ ಟ್ರಾವೆಲ್ ಗೈಡ್ಸ್. ಇವಾಗ ನಾನು ಮನಾಲಿಗೆ ಬರ್ತಾ ಇದ್ದೀನಿ 4 ಡೇಸ್ಗೆ ಅಂತಂದ್ರೆ, ಹೌ ಡು ಐ ಪ್ಲಾನ್ ಮೈ ಟ್ರಾವೆಲ್
ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಕಾಸ್ಟ್ ಆಗುತ್ತೆ, ಒಂದು ಟ್ರಿಪ್ಪನ್ನು ನೀವು ಬಜೆಟಲ್ಲಿ ಮಾಡಬೇಕು ಅಂತಂದರೆ ವಾಟ್ ಈಸ್ ದ ಸಿನಾರಿಯೋ, ಅಥವಾ ನಿಮ್ಗೆ ಯಾರು ಕೊಲಾಬ್ರೇಷನ್ ಕೊಡ್ತಾ ಇದ್ದಾರೆ, ನೀವು ಆಲ್ರೆಡಿ ಕಾಂಟೆಂಟ್ ಕ್ರಿಯೇಟರ್ ಇದ್ದೀರಾ ಅಂತಂದರೆ ಸೊ ಹೌ ಟು ಕ್ರ್ಯಾಕ್ ದ ಡೀಲ್ಸ್, ಹಿಂಗಿದ್ ರಿಲೇಟೆಡ್ ಆಗಿ ಟಿಪ್ಸ್ ಟ್ರಿಕ್ಸ್ ಆ್ಯಂಡ್ ಕೆಲವೊಂದಷ್ಟು ನಂಗೇನು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಸಜೆಷನ್ಸ್ ಮೇ ಬಿ. ಸೊ ತುಂಬ ಜನರಿಗೆ ಅದು ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ನಾನು ಟ್ರಾವೆಲರ್ ಆಗಿ ಸ್ಟಾರ್ಟ್ ಮಾಡಿದಾಗ ಸೊ ಕೆಲವೊಂದಷ್ಟು ಜನ ನಾನು ಕೂಡ ಫಾಲೋ ಮಾಡಿದ್ಮೇಲೆ ದಿಸ್ ವರ್ಕ್ಸ್, ದಿಸ್ ಡಸಂಟ್ ವರ್ಕ್ ಅನ್ನೋ ಕೆಲವೊಂದಷ್ಟು ಟಿಪ್ಸು ಕೆಲವೊಂದಷ್ಟು ಪರ್ಸನಲೈಸ್ಡ್ ಇರುತ್ತೆ, ಕೆಲವೊಂದಷ್ಟು ಜನರಲ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು ಗೊತ್ತಾ, ಜಸ್ಟ್ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇದು ಅತ್ಯಂತ ಶುಭ ಮುಹೂರ್ತ ಅಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು. ಸೊ ಇವಾಗ ಪ್ರಾಪರ್ಟಿ ಟೂರ್ ಅನ್ನೋದನ್ನ ಇವಾಗ ಫುಲ್ ಆಕ್ಚುಲಿ ಸುಸ್ತಾಗಿದೆ. ನಿನ್ನೆ ಫುಲ್ ಬೆಳಗ್ಗೆ 11 ಗಂಟೆಯಿಂದ ಇವಾಗವರೆಗೂ ನಾನು ಟ್ರಾವೆಲಿಂಗ್ ಅಲ್ಲೇ ಇದ್ದೀನಿ. ಹಾಗಾಗಿ ಒಂಚೂರು ರೆಸ್ಟ್ ತಗೊಳ್ಳೋಣ, ಆಮೇಲೆ I'll give you and show you this amazing property. Enjoy. 3 days later. ಈ ವ್ಯೂ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವಾಗ ಇಂಟೀರಿಯರ್ಸ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಎಂಟರ್ ಆದ ತಕ್ಷಣ ನಿಮ್ಗೆ ಇಲ್ಲಿ ರಿಸೆಪ್ಷನ್ ಸಿಗುತ್ತೆ, ವೆಲ್ ಮೇಂಟೈನ್ಡ್ ಆಕ್ಚುಲಿ. ಹಾಗೆ ಪೂರ್ತಿ ಇದು ದೇವದಾರ್ ಟ್ರೀ ಅಥವಾ ದಿಯೋದಾರ್ ಟ್ರೀ ಅಂತ ಕರೀತಾರೆ. ಸೊ ಅದ್ರದ್ದು ಫ್ಲೋರಿಂಗ್ ಇರುತ್ತೆ. ಈ ಕಡೆ ಎಲ್ಲ ನಿಮ್ಗೆ ಈ ತರದ್ದೇ ಫ್ಲೋರಿಂಗ್ ಇರಬಹುದು ಎಲ್ಲ ತೋರಿಸುತ್ತೆ. ಇವರು ಪ್ರಾಪರ್ಟಿಯ ಮ್ಯಾನೇಜರ್ ಸುಶೀಲ್ ಜಿ. ಹಾಯ್ ಬೋಲೋಜಿ. ಸೊ ಇವ್ರು ಸಖತ್ ಫ್ರೆಂಡ್ಲಿ. ನಮ್ಗೆ ಈ ಕಡೆ ಎಲ್ಲ ದೇವಸ್ಥಾನ ಏನಿದೆ ಅಂಡ್ ಇವರು ಕೂಡ ಹಾಯ್ ಬೋಲೋ. ಸೊ ಇವರು ಸಖತ್ ಫ್ರೆಂಡ್ಲಿ ಇದ್ದಾರೆ. ಇಲ್ಲಿಂದ ಮೇಲ್ ಹಾಕ್ತೀವಿ ನಾವು. ನನ್ನ ರೂಮ್ ನಿಮ್ಗೆ ತೋರಿಸಿದ್ದೆ ಅಲ್ವಾ ಇವಾಗ, ನನ್ನ ರೂಮ್ ಜೊತೆಗೆ ಇವಾಗ ಬೇರೆದು ರೂಮ್ ಹೆಂಗಿರುತ್ತೆ ಅನ್ನೋದು ಒಂದು ಜಸ್ಟ್ ನಿಮ್ಗೋಸ್ಕರ ಅಂತ ತೋರಿಸ್ತೀನಿ. ಓಕೆನಾ? और ऊपर जाना है? ಓಕೆ, ಇದ್ರದ್ದು ಒಂದು 3rd ಫ್ಲೋರ್ದು ಒಂದು ರೂಮ್ ಅನ್ನ ತೋರಿಸ್ತೀನಿ. ಸ್ಟೇರ್ ಕೇಸ್ ಅನ್ನ ಹತ್ತಿ ಹೀಗೆ ಸೊ ಆ ರೂಮ್ ಅನ್ನ ತೋರಿಸ್ತೀನಿ ಆಯ್ತಾ. ನನ್ನ ರೂಮು ಇನ್ನು ಮೇಲ್ಗಡೆ ಇರೋದು ತೋರಿಸಿದ್ದು ನಿಮಗೆ. ದಿಸ್ ಈಸ್ ಒನ್ ಮೋರ್. ಹಿಂಗಿದೆ ರೂಮು. And show the view. ಸೊ ನನ್ನ ರೂಮ್ ತರದನೆ ಅದೇ ತರದ್ದು ವ್ಯೂ, ಬೆಡ್ಸ್ ಅಂಡ್ ಒನ್ ಮೋರ್ ವ್ಯೂ. ಓಕೆ, ಸೊ ಹೀಗೆ ಬಂತು ಮಾಡಿದ್ರೆ ವಾವ್, ನೋಡಿ ಅಲ್ಲಿ ಐ ಲವ್ ಸ್ಪಾರ್ಕ್ಲಿಂಗ್ ವ್ಯೂ ಅಂತ ಸೈನ್ ಬೋರ್ಡ್ ಇದೆ. ಆಯ್ತು ಲವ್ ಇಲ್ಲೂ ಇದೆ. ನನ್ನ ರೂಮು ಇದ್ರ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ. ಬಟ್ ಏನು ವ್ಯೂ ನೋಡಿ. ಇವತ್ತು ಸ್ವಲ್ಪ ಹೇಸಿ ಇದೆ ಇಲ್ಲೆಲ್ಲ. ಐ ಜಸ್ಟ್ ವಂಡರ್, ಇದು ಸ್ನೋಫಾಲ್ ಆಗತ್ತಲ್ಲ ಅವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಂದ್ರೆ, ನಾನು ಸ್ವಲ್ಪ ಕ್ಲಿಪ್ಸ್ ಅನ್ನ ಹಾಕ್ತೀನಿ. ಈ ಪೋರ್ಷನ್ ಇದೆ ಅಲ್ಲ, ಸ್ನೋಫಾಲ್ ಆದಾಗ ಕಂಪ್ಲೀಟ್ಲಿ ಹೆವೆನ್ ತರ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ನಾನು ಅದ್ರದ್ದು ಒಂದಷ್ಟು ಕ್ಲಿಪ್ಸ್ ಅನ್ನ ನಿಮ್ಗೆ ಹಾಕ್ತೀನಿ. ನೀವು ವಿಂಟರ್ ಅಲ್ಲಿ ಬಂದ್ರೆ ಏನೇನು ನೋಡಕ್ ಸಿಗುತ್ತೆ ಈ ಪ್ರಾಪರ್ಟಿಯಲ್ಲಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅನ್ನೋದನ್ನ ಸೊ ಐ ಶೋ ಯು ಗೈಸ್. ಬೈ ದ ವೇ, ನೀವು ವೆಕೇಷನ್ಗಲ್ಲದೆ ವರ್ಕೇಷನ್ಗೆ ಅಂತ ಕೂಡ ಇಲ್ಲಿ ಸ್ಟೇ ಮಾಡಬಹುದು. ಯಾಕೆಂತಂದರೆ ಯಾವುದೇ ನೆಟ್ವರ್ಕ್ ಇಶ್ಯೂ ಇಲ್ಲ. ಜೊತೆಗೆ ನಿಮ್ಮ ಲ್ಯಾಪ್ಟಾಪು ವಿಂಡೋಸ್ನಲ್ಲಿ ಯಾವ ವಾಲ್ಪೇಪರ್ ಇದೆ ಅಲ್ಲ, ಅದು ನಿಮಗೆ ಲೈವ್ ಆಗಿ ನೋಡೋಕ್ಕೆ ಸಿಗುತ್ತೆ. ಸೊ ವೈಫೈ ಕೂಡ ನಿಮಗೆ ಈ ಪ್ರಾಪರ್ಟಿ ಅವರು ಪ್ರೊವೈಡ್ ಮಾಡ್ತಾರೆ, ಏನೂ ಇಶ್ಯೂ ಇಲ್ಲ. ಜೊತೆಗೆ ಇಲ್ಲಿ ಸಿಗುವಂತಹ ಫುಡ್ ಕೂಡ ಲಂಚ್ ಇರಬಹುದು, ಬ್ರೇಕ್ಫಾಸ್ಟ್ ಇರಬಹುದು ಅಥವಾ ಡಿನ್ನರ್ ಇರಬಹುದು. ಇಟ್ಸ್ ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನೈಟ್ ಟೈಮಲ್ಲಿ ಟೇಕ್ ಅ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಪ್ರಾಪರ್ಟಿ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಸೀರಿಯಸ್ಲಿ ಈ ಸೈನ್ ಬೋರ್ಡ್ದು ಇಲ್ಲಿದ್ದು ಮೇನ್ ಹೈಲೈಟ್ ನಂಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತು ಆಯಿತಾ. ಯಾಕೆಂತಂದರೆ ಈ ಒಂದು ಪ್ರಾಪರ್ಟಿಗೆ ಮೇನಾಗಿ ಏನಾದರೂ ಲೈಟ್ ಅಪ್ ಮಾಡ್ತಾ ಇದೆ ಅಂತಂದರೆ ದ್ಯಾಟ್ ಐ ಲವ್ ಸ್ಪಾರ್ಕ್ಲಿಂಗ್ ವ್ಯೂ ಅನ್ನುವಂತಹ ಸೈನ್ ಬೋರ್ಡ್.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೈಟ್ ಟೈಮ್ಸಲ್ಲಿ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ತಾನೇ. ನೈಟ್ ಟೈಮಲ್ಲಿ ಫ್ರಂಟ್ ವ್ಯೂ ಅನ್ನೋದು ಹಾಗಿದ್ರೆ ನಮ್ಮ ರೂಮಿಂದ ಏನು ವ್ಯೂ ಇರುತ್ತೆ ಅನ್ನೋದನ್ನು ಒಮ್ಮೆ ನೋಡೋಣ ಆಯಿತಾ. ಸೊ ಇಂಟೀರಿಯರ್ಸ್ ಡೆಫಿನೆಟ್ಲಿ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಸೂದಿಂಗ್. ಆ್ಯಕ್ಚುಲಿ ನಿಮಗೆ ತುಂಬ ಹಾರ್ಶ್ ಲೈಟ್ಸು ಇಲ್ಲ, ಗೋಲ್ಡನ್ ಟಿಂಟ್ ಇರೋದ್ರಿಂದ ಇಟ್ ಫೀಲ್ಸ್ ಸೋ ಗ್ರೇಟ್ ಇನ್ ನೈಟ್ ಟೈಮ್ಸ್ ಟು. ಆ್ಯಂಡ್ ಇಲ್ಲಿಂದ ಬೆಳಗ್ಗೆ ಟೈಮಲ್ಲಿ ಏನು ವ್ಯೂ ಕಾಣಿಸುತ್ತೆ ಅನ್ನೋದನ್ನು ನೋಡಿದ್ದೀರಲ್ಲ, ನೈಟ್ ಟೈಮಲ್ಲಿ ಏನು ಕಾಣಿಸ್ಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆಯಾ? ತೋರಿಸ್ತೀನಿ. ಇನ್ನು 2 ಸೆಕೆಂಡ್ಸಲ್ಲಿ ಡೋರ್ ಓಪನ್ ಆಯಿತು. ಇವಾಗ ನೋಡಿ, ವಾವ್, ದ್ಯಾಟ್ ಈಸ್ ಹೋಲ್ ಮನಾಲಿ ಫಾರ್ ಯು ಇನ್ ನೈಟ್ ಟೈಮ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ವಾವ್. ನೆಕ್ಸ್ಟ್ ಡೇ ಬೆಳಗ್ಗೆ 6:30ಗೆಲ್ಲ ಎದ್ದು ನಾನು ಸನ್ರೈಸ್ ನೋಡೋಣ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದರೆ ರಾತ್ರಿಯಿಂದ ಮಳೆ ಬರ್ತಾ ಇದ್ದಿದ್ದು ಹಾಗೆ ಕಂಟಿನ್ಯೂ ಆಗಿ ಸನ್ರೈಸ್ ಅನ್ನೋದು ಕಾಣಿಸ್ಲೇ ಇಲ್ಲ. ಅಂದರೆ ಲಾಸ್ಟ್ 4 ಡೇಸ್ ಇದೆ ಅಲ್ಲ ನಾನು ಮನಾಲಿಯಲ್ಲಿ ಉಳ್ಕೊಂಡಿದ್ದು. ಫಸ್ಟ್ ಡೇ ಫುಲ್ ಸನಿಯಾಗಿದ್ದರೆ ಬರ್ತಾ 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 ವೆದರ್ ಕಂಡೀಷನ್ ಅನ್ನೋದು ಎಷ್ಟು ರ್ಯಾಪಿಡಾಗಿ ಚೇಂಜ್ ಆಯಿತು ಅಂತಂದರೆ ಇವಾಗ ಫುಲ್ ರೇನಿ ಡೇ ಆಗಿ ಕನ್ವರ್ಟ್ ಆಗಿತ್ತು. ಬಟ್ ಐ ರಿಯಲಿ ಲವ್ಡ್ ಬೀಯಿಂಗ್ ದೇರ್. ಐ ಮೀನ್ ಎವ್ರಿ ಮೊಮೆಂಟ್ ಆಫ್ ಬೀಯಿಂಗ್ ಇನ್ ಮನಾಲಿ. ಜೊತೆಗೆ ಈ ಒಂದು ಪ್ರಾಪರ್ಟಿಯ ಫುಡ್ ಇರಬಹುದು, ಹಾಸ್ಪಿಟಾಲಿಟಿ ಇರಬಹುದು, ಫ್ರೆಂಡ್ಲಿ ನೇಚರ್ ಇರಬಹುದು, ಜೊತೆಗೆ ಅವರು ನನಗೆ ಒಂದು ಕಸ್ಟಮೈಸ್ಡ್ ಆಗಿರುವಂತಹ ಟೂರ್ ಪ್ಯಾಕೇಜನ್ನು ಕೂಡ ಕೊಟ್ಟಿದ್ದರು. ಅದು ಎಲ್ಲದಕ್ಕೆ ಸಂಬಂಧಪಟ್ಟಿರುವಂತಹ ವ್ಲಾಗ್ ಅನ್ನೋದು ಸಪ್ರೇಟಾಗಿ ಅಪ್ಲೋಡ್ ಆಗುತ್ತೆ. ಅದು ನಿಮ್ಮನ್ನು ತಲುಪಬೇಕು ಅಂತಂದರೆ ಏನು ಮಾಡಬೇಕು ಹೇಳಿ? ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಬೈ ದ ವೇ, ಯಾರಿಗೆ ಈ ಒಂದು ಪ್ರಾಪರ್ಟಿ ಅನ್ನೋದು ಇಷ್ಟ ಆಗಿದೆ, ಮನಾಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಹೇಗೆ ಇವ್ರನ್ನ ರೀಚ್ ಔಟ್ ಮಾಡಬೇಕು ಅನ್ನೋದಕ್ಕೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ನೀವು ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಏನು ಪ್ಯಾಕೇಜಸ್ ಇದೆ, ಎಷ್ಟು ಚಾರ್ಜ್ ಅಂತ ಕೇಳ್ಕೋಬಹುದು. ಓಕೆನಾ? I hope you enjoyed this property review. Happy traveling, guys. See you soon.